ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪರಮ ಪೂಜ್ಯ ಪ್ರಾತಸ್ಮರಣೆಯ ಜಗದಾದಿ ಜಗದ್ಗುರು ಪರಮೇಶ್ವರನ ಪರಾವತಾರಿಗಳು, ಪರಮ ಕಲ್ಯಾಣಕಾರಿ ಪರಮ ದಯಾನಿಧಿ ಜಗದ್ಗುರು ಸಿದ್ಧಾರೂಢಜ್ಜನವರ ಪವಿತ್ರ ಪಾದಾರವಿಂದಗಳನ್ನು ಹೃದಯಾರವಿಂದಲೇ ಸ್ಥಾಪಿಸಿಕೊಂಡು ವಿಶ್ವಗುರು ಅನ್ನ ಬಸವಣ್ಣನವರ ಜಗಜ್ಯೋತಿ ಬಸವಣ್ಣನವರ ಪವಿತ್ರ ಪಾದಾರವಿಂದಗಳಿಗೆ ಅನಂತ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ, ಪರಂ ಆರಾಧ್ಯ ಸದ್ಗುರುವಿನ ಪಾವನ ಚರಣಾರವಿಂದ ನಮಸ್ಕರಿಸಿ, ಈ ಒಂದು ಮಠದ ಸಂಸ್ಥಾಪಕರು ಪರಮ ಪೂಜ್ಯರು ಅನಂತ ಕರುಣಾಮೂರ್ತಿಗಳಾದ ಪರಮ ಪೂಜ್ಯ ಅಪ್ಪಾಜಿಯವರ ಪವಿತ್ರ ಪಾದಾರವಿಂದಲೂ ಕೂಡ ಅನಂತ ನಮಸ್ಕಾರವನ್ನು ಸಲ್ಲಿಸಿ, ಈ ಒಂದು ಬೆಳಗಿನ ಕಾರ್ಯಕ್ರಮದಲ್ಲಿ ಚಿಂತನದಲ್ಲಿ ಭಾಗವಹಿಸಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಒಂದು ಚಿಂತನ ಕಾರ್ಯಕ್ರಮಕ್ಕೆ ಜಗದ್ಗುರು ಬಸವಣ್ಣನವರು ಒಂದು ವಚನದಲ್ಲಿ ಹೇಳ್ಕೊಂಡ್ಬರ್ತಾರೆ. ನಾದಪ್ರಿಯ ಶಿವನೆಂಬವರು ನಾದಪ್ರಿಯ ಶಿವನಲ್ಲವಯ್ಯ, ವೇದಪ್ರಿಯ ಶಿವನೆಂಬವರು ವೇದಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣಂಗೆ ಅರಿಯಾಯುಷ್ಯವಾಯಿತು, ವೇದವನ್ನು ಓದಿದ ಬ್ರಹ್ಮನ ಶಿರ ಹೋಯಿತು. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯನುಡ ನಮ್ಮ ಕೂಡಲ ಸಂಗಮ ದೇವ. ಈ ಒಂದು ವಚನದಲ್ಲಿ ಬಸವಣ್ಣನವರು ಬಹಳ ಮಾರ್ಮಿಕವಾಗಿರ್ತಕ್ಕಂಥ ಮಾತನ್ನ ಇಲ್ಲಿ ವಚನದ ರೂಪದಲ್ಲಿ ಬರೆದಾರೆ. ಇಲ್ಲಿ ಏನ್ ಹೇಳ್ತಾರೆ ಅವರು ಅಂತ ಕೇಳಿದ್ರೆ, ಪರಮಾತ್ಮನಿಗೆ ಏನ್ ಹೇಳ್ಕೊಂಬಂದ್ರು ಅಂತ ಕೇಳಿದ್ರೆ, ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ ಅಂತ ಎರಡು ಶಬ್ದ ಇದ್ರು. ಹಂಗಂದ್ರೆ ಏನ್ ಬೇಕು? ನಾದ ಪ್ರಿಯ ಶಿವನೆಂಬವರು, ನಾದ ಅಂತಂದ್ರೆ ಗಾನ ಇತ್ಯಾದಿ ಸುಂದರವಾಗಿರ್ತಕ್ಕಂಥ ಗಾಯನ ಮಾಡಿನ ಪರಮಾತ್ಮ ಒಲಿಸ್ತೀವಿ ಅಂತಂದ್ರ ಆಗಂಗಿಲ್ಲ ಅಂತ, ಪ್ರಿಯ ಇಲ್ಲ ಅಂತ ಅವನಿಗೆ. ಆದ್ರೆ ಜನಮೆಚ್ಚಿಕೆ ಸಲುವಾಗಿ ಆಯ್ತು, ಬಹುಮಾನಗಳ ಮಾನ ಸನ್ಮಾನಗಳ ಸಲುವಾಗಿ ನಾವೇನ್ ಮಾಡ್ತೇವಿ, ಗಾಯನ ನಾದ ಅಂದ್ರೇನು ಗಾಯನ. ಅದಕ್ಕಾಗಿ ನಾವು ಮೆಚ್ಚಬೇಕಪ್ಪ, ಎಲ್ಲ ಜನ ಮೆಚ್ಚಾರ ಹೊರತಾಗಿ ಪರಮಾತ್ಮ ಮೆಚ್ಚಂಗಿಲ್ಲ ಅಂತ ಹೇಳ್ಕೊಂಬರ್ತಾರ. ಆಮೇಲೆ ಇನ್ನೊಂದು ಹೇಳ್ತಾರ, ವೇದ ಪ್ರಿಯ. ವೇದ ಅಂದ್ರೇನು? ವೇದ ಅಧ್ಯಯನ ಮಾಡಿರ್ತಕ್ಕಂಥವ್ರು, ಎಂತೆಂಥವ್ರು ಮೀರಿಸ್ತಕ್ಕಂಥ ವೇದಗಳನ್ನ ಬಲ್ಲವರು ಅದಾನು ಅಂತಂದ್ರು ಕೂಡ ಅವರಿಗೂ ಸಹಿತ ಅದು ಪ್ರಿಯ ಇಲ್ಲ ಅನ್ನುವಂಥ ಮಾತನ್ನ ಈ ವಚನದಲ್ಲಿ ಹೇಳ್ತಾರ ಅವ್ರು. ಮತ್ತೇನ್ ಬೇಕ್ರಿ? ನಾದವನ್ನ ಮಾಡಿರ್ತಕ್ಕಂಥವ್ರು ಆಯುಷ್ಯ ಹೋಗೈತಂತ. ವೇದವನ್ನು ಓದಿರ್ತಕ್ಕಂಥ ಬ್ರಾಹ್ಮಣಂದ್ರ ರಾವಣ, ಅವನಂತ ವೇದ ಓದಿದವರು ಯಾರಿರ್ಲಿಲ್ಲ. ರಾಮನ ಒಂದು ಬಾನಿಗೆ ತುತ್ತಾಗಿ ಹೋಗಿರ್ತಕ್ಕಂಥ ವಿಷಯಗಳನ್ನ ಕೇಳ್ಕೊಂಡ್ ಅದಕ್ಕಾಗಿ ನಾದ ವೇದ ಇವನು ಬಿಟ್ಟು ಪರಮಾತ್ಮನ ಎದಕ್ಕೆ ಒಲಿತಾನಂತ ಭಕ್ತಿ. ಹಂಗಾದ್ರೆ ನಾವೆಲ್ಲರೂ ಏನ್ ಮಾಡ್ಬೇಕು? ಭಕ್ತಿ ಅಂದ್ರೆ ಏನು? ಭಕ್ತಿ ಅಂದ್ರೆ ವಿಷಯಕ್ಕೆ ಅರ್ಥ ನಮಗ್ ಗೊತ್ತಾಗ್ಲಿಲ್ಲ ಅಂದ್ರೆ ಏನ್ ಮಾಡೋದದ ಅಂತ ಕೇಳಿದ್ರೆ, ಭಕ್ತಿ ಅಂದ್ರೆ ಪ್ರೀತಿ. ಭಕ್ತಿ ಅಂದ್ರೇನು? ಪ್ರೇಮ, ಪ್ರೀತಿ. ನಾವೆಲ್ಲ ಪ್ರೀತಿಲೇನ್ರಿ ಅಂತ ನೀವು ಅನ್ಬೋದು. ಪ್ರೀತಿ ಅದೇ ಇಲ್ರಿ ನಾವ. ಮನುಷ್ಯ ಪ್ರೀತಿ ಇಲ್ಲದ ಮನುಷ್ಯನೇ ಇಲ್ಲ ಜಗತ್ತಿನಲ್ಲಿ. ಒಂದಿಲ್ಲ ಒಂದು ವಸ್ತುವಿನೆಲ್ಲ ಪ್ರೀತಿ ಇದ್ದೇ ಇರ್ತಾನ. ಉದಾಹರಣೆಯಾಗಿ ನಿಮಗೆ ಹೇಳ್ಬೇಕು ಅಂದ್ರೆ, ಮಕ್ಕಳ ಮ್ಯಾಗ ಯಾರು ಪ್ರೇಮ ಇಲ್ಲ? ಎಲ್ಲಾರು ಇರತ್ತಾರ. ಗಂಡ ಹೆಂಡತಿ ಮಗ, ಹೆಂಡತಿ ಗಂಡನ ಮೇಲೆ ಇದ್ದಾಗ ಸಂಸಾರ ಗಾಡಿ ನಡೀತಿ, ಹೌದಿಲ್ರಿ? ಅಂದಾಗ ಹಂಗಾದ್ರೆ ಇವಕ್ಕೆ ಯಾಕ ಮತ್ ದನ ದ್ರವ್ಯ ರೊಕ್ಕ ಬಿಟ್ಟು ಕೇಳ್ತೀರೇನ? ಒಗಿತೀರೇನ್? ಬಿಸಾಕಿ ಸಿಟ್ಲೆ ಹೊಲ ಬೇಡ ಮಣಿ ಬೇಡ ಅಂತ ಸಹಿ ಮಾಡ್ಕೊಡ್ತೀರೇನ್? ಅದ್ರ ಮಗು ಪ್ರೇಮ ಇರತ್ತಾರ.
ಇವೆಲ್ಲ ಪ್ರೀತಿ ಅವೆಲ್ಲ ಖರೇನು ಭಕ್ತಿ ಅಂತಾರೇನು ಅನ್ನಂಗಿಲ್ಲ. ಶಾಸ್ತ್ರದೊಳಗ ಒಂದು ಮಾತು ಬರ್ತೈತಿ, ಅವರೆಲ್ಲ ಇದಕ್ಕೆ ಪ್ರೇಮ ಅನ್ನಂಗಿಲ್ಲ, ಇದಕ್ಕೆಲ್ಲ ಭಕ್ತಿ ಅನ್ನಂಗಿಲ್ಲ ಅಂತಾರ ಅವ್ರು. ಮಕ್ಕಳ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿಗೆ ಮೋಹ ಅಂತ ಶಾಸ್ತ್ರದಾಗ ಕರ್ಕೊಂಬಂದ್ರು. ಹೆಂಡತಿ ಗಂಡನ ಮೇಲೆ, ಗಂಡ ಹೆಂಡತಿ ಮೇಲೆ ಏನ್ ಪ್ರೇಮ ಮಾಡ್ತಾರಲ್ಲ ಇದಕ್ ಕಾಮ ಅಂತ ಕರ್ಕೊಂಡ್ ಬಂದ್ರು. ದ್ರವ್ಯದ ಮ್ಯಾಗಿರ್ತಕ್ಕಂಥ ಪ್ರೇಮಕ್ಕ, ಆಸ್ತಿ ಪಾಸ್ತಿ ಮ್ಯಾಗಿರ್ತಕ್ಕಂಥ ಪ್ರೇಮಕ್ಕ ಏನಂದ್ರ ಅಂತ ಕೇಳಿದ್ರ ಅವ ನಿಜವಾಗಿರ್ತಕ್ಕಂಥ ಭಕ್ತಿ ಅಲ್ಲ, ಅವ ಮೋಹ ಲೋಭ ಅಂತ ಕರ್ಕೊಂಬಂದ್ರು. ಅಂದಾಗ ಇವೆಲ್ಲ ಬಿಟ್ಟು ಇನ್ನೇನ್ ಮಾಡ್ಬೇಕ್ರಿ? ಇವೆಲ್ಲ ಮಾಡಿದ್ ವ್ಯರ್ಥ ಹಂಗಾರ. ಜೀವನಕರ ಬೇಕು, ವ್ಯರ್ಥರ ಅದಾವು, ಬಿಡಾಕು ಬರಂಗಿಲ್ಲ, ಹಿಡಿಯಾಕು ಬರಂಗಿಲ್ಲ. ಭಾಳ ಬಿಕ್ಕಟ್ಟದ ಸಂಸಾರ, ಬಹಳ ಜೀವನ ಬಹಳ ಬಿಕ್ಕಟ್ಟತ ಇದು. ಆದ್ರೂ ಸಹ ಹಿಡ್ದಂಗೂ ಆಗ್ಬಾರ್ದು, ಬಿಟ್ಟಂಗೂ ಆಗಿರ್ಬಾರ್ದು. ಹೆಂಗ್ ಮಾಡಿದ್ರ ಅದನ್ನ? ಬರ್ತೈತೇನ ಅದು? ಬರಂಗಿಲ್ಲ. ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ. ಹಿಡ್ದಂಗೂ ಆಗಿರ್ಬಾರ್ದು, ಬಿಟ್ಟಂಗೂ ಆಗಿರ್ಬಾರ್ದು. ಚಳಿಗಾಲ ಇರ್ತೈತಿ, ಚಳಿಗಾಲದಾಗ ಉರಿ ಹೆಚ್ಚು ಕಾಸ್ಕೋತಿರಿಲ್ಲ, ಭಾಳ ಚಳಿ ಇತ್ತಂದ್ರೆ ಹೆಂಗ್ ಮಾಡ್ತೀರಿ? ಯಪ್ಪ ನಾವು ಭಾಳ ತಿಂಡಿತೈತೆ ಅದು ಉರಿಯಾಗ ಕುಂಡಿರ್ತೀರೇನ? ಉರಿಯಾಗ ಕುಂಡಿರ್ತಾರೆ ಯಾರ? ಕುಂಡ್ರಂಗಿಲ್ಲ, ಕುಂಡ್ರಾಕ ಬರಂಗಿಲ್ಲ. ಹೆಂಗ್ ಮಾಡ್ತೀರಿ? ಸುಮ್ಮ ಜಳಕ್ ಕೈ ಹಚ್ಚಿ ಹಿಡ್ದಂಗ ಅದನ್ನ ಹಿಡ್ದಿರೇನು? ಹಿಡ್ದಿರೇನು ಯಾರ ಅದನ್ನ? ಹಿಡಿಯಾಕೂ ಬರಂಗಿಲ್ಲ, ಬಿಡಾಕರ ಬರ್ತೈತೇನ? ಬಿಡಾಕು ಬರಂಗಿಲ್ಲ. ಕಾಯಿಸ್ಕೊಳಿದ್ರೆ ಬಿಡಾಕ್ ಬರಂಗಿಲ್ಲ, ಅದು ಹಿಡಿಯಾಕಾರ ಬರಂಗಿಲ್ಲ. ಆದ್ರೆ ನಮಗ್ ಹಿತ ಆಗ್ಬೇಕು. ಹಂಗ ಒಂದು ಉದಾಹರಣೆ, ಇದೊಂದು ತಿಳಿಯುವಂಗ, ನಿಮ್ಗೆಲ್ಲರಿಗೂ ತಿಳಿಯುವಂಗ ಇದೊಂದು ಉದಾಹರಣೆ. ಹೀಗೆ ನಾವು ಸಂಸಾರ ಇರಬೇಕು ಅಂತಾರ ನೋಡ್ರಿ. ಹಿಂಗ್ ಇದ್ದು ಏನ್ ಮಾಡ್ಬೇಕ್ರಿ? ಭಗವಂತರ ಕಡೆ ನಮ್ ಚಿತ್ತಿಡ್ಬೇಕು, ನಮ್ಮ ಮನಸ್ಸನ್ನ ಎಲ್ಲಿ ಇಡ್ಬೇಕ್ರಿ? ಪರಮಾತ್ಮನ ಕಡೆ ಇಡ್ಬೇಕು. ಇವೆಲ್ಲ ಹೆಂಗ್ ಅದಾವಪ್ಪ ಅಂತ ಕೇಳಿದ್ರ ಇವೆಲ್ಲ ಶಾಶ್ವತವಾಗಿರ್ತಕ್ಕಂಥವಲ್ಲ. ಇದ್ರೊಳಗೆ ನಾವು ಭಕ್ತಿ ಮಾಡಿದ್ವಿ ಅಂತ ಕೇಳಿದ್ರ ಏನಕ್ಕ ಹೊಳ್ಳೊಳ್ಳೆದ ಮೋಹ ಹಸ್ತತ್ ಹೊರತಾಗಿ ಒಂದ್ ಸಲ ರೊಕ್ಕ ಗಳಿಸ್ಬೇಕಂತ ಮನಸ್ಸು ಓಡಿತು ಅಂತ ಕೇಳಿದ್ರ, 10 ರೂಪಾಯಿ ಗಳಿಸ್ಬೇಕು ಇವತ್ತು ಅಂದವ ಮರನೇ ದಿವ್ಸ ಅವನ ತಲೆಯಾಗ ವಿಚಾರ ಬರ್ತದೆ 50 ರೂಪಾಯಿ ಗಳಿಸ್ಬೇಕು ಅಂತ ಬರ್ತೈತಿ. 50 ರೂಪಾಯಿ ಇವತ್ತಿನ ದಿವ್ಸ ತೃಪ್ತಿ ಐತಿ, ನಾವು ಅವ್ ಗಳಿಸ್ತಾ ಅಂತ 100 ರೂಪಾಯಿ ಗಳಿಸ್ಬೇಕಂತ ಆಸೆ ಹುಟ್ಟತೈತಿ. 100 ರೂಪಾಯಿನೂ ಇವತ್ತಿನ ದಿವ್ಸ ಗಳಿಸ್ತಾ ವ್ಯಾಪಾರದ ಉದ್ಯೋಗ ಏನ ಮಾಡ್ಲಿ ಅವ್ ದುಡಿಮೆಯಿಂದ ಮಾಡಿದ ಅಂತ ಕೇಳಿದ್ರ 500 ರೂಪಾಯಿ ಗಳಿಸ್ಬೇಕು ಅಂತ ಆಸೆ ಬರ್ತದ. 500 ರೂಪಾಯಿ ಅವತ್ತಿನ ದಿವ್ಸ ಪ್ರಾಪ್ತಿ ಮರದಿಸ್ ಮಾಡಿಕೊಂಡ ಅಂತಂದ್ರ 1000 ರೂಪಾಯಿ ಗಳಿಸ್ಬೇಕು ಅಂತ ಬರ್ತೈತಿ. 1000 ರೂಪಾಯಿ ಗಳಿಸಿರೋ ತೃಪ್ತಿ ಇಲ್ಲ. ಐತೇನ್ ತೃಪ್ತಿ? ಯಾರಿಗಾರ ಐತೇನ? ಕಂಡಿದಿರೇನ? ಎಲ್ಲಾರ ನುಡಿದಿರೇನ್? ಕೇಳಿದಿರೇನ? ತೃಪ್ತಿನೇ ಇಲ್ಲ. ಅಂತದ್ರಲ್ಲಿ ಎಷ್ಟು ಬೇಕಾದಷ್ಟು ನಾವು ಗಳಿಸಿದ್ರು ಕೂಡ ತೃಪ್ತಿ ಅಂತಕ್ಕಂಥ ಮನಸ್ಸಿಗೆ ಇಲ್ಲವೇ ಇಲ್ಲ. ಇಲ್ಲ ಅಂದಾಗ ಇವೆಲ್ಲ ಹೆಂಗ್ ಅದಾವ ಅಂತ ಕೇಳಿದ್ರೆ ಇವ್ರ ಮ್ಯಾಗ ಪ್ರೇಮ ನಾವು ಎಷ್ಟು ಮಾಡ್ತೀವಿ ಇಲ್ಲ ಅನ್ನಂಗಿಲ್ಲ. ಕೊನೆಗೆ ಇವೆಲ್ಲ ನಮ್ಗೆ ಏನ್ ಮಾಡ್ತೇವೆ? ಕೈ ಕೊಟ್ಟು ಹೋಗುವಂಥವು ಅದಾವು. ಅದಕ್ಕಾಗಿ ನೀವು ಇವನಿಂದ ಒಂದ್ ವೇಳೆ ಮಕ್ಳು ಭಾಳ ನಾವು ಪ್ರೇಮದಿಂದ ಸಾಕ್ತೇವ್ರಿ ಅಂತಂದ್ರು ಕೂಡ ಮಕ್ಳ್ಯಾರ ನಿಮ್ಗೆ ಕೊನೆ ತಕ ನೋಡ್ತಾರೇನು? ಈಗಿನ ಕಾಲದೊಳಗ ಮಕ್ಕಳಿಗೆ ಬಹಳ ಪ್ರೇಮ ಪ್ರೀತಿಯಿಂದ ಬೆಳೆಸಿ ವಿದ್ಯಾಭ್ಯಾಸ ಮಾಡಿಸಿ ದೊಡ್ಡ ದೊಡ್ಡ ಆಫೀಸರ್ ಮಾಡಿರ್ತಕ್ಕಂಥವ್ರು ವೃದ್ಧಾಶ್ರಮ ಸೇರಿದ ಉದಾಹರಣೆ ನಾವು ಎಷ್ಟು ನೋಡ್ತೀವಿ. ನೋಡಿದ್ರಿ ಇಲ್ಲಿ ನೀವೆಲ್ಲ? ಕೇಳ್ತೀವಿ. ವೃದ್ಧಾಶ್ರಮ ಸೇರಿದ್ರೆ ಕೇಳಿಲ್ಲೇನಪ್ಪ? ಕೇಳಿದಿರಿ. ಎಷ್ಟೋ ಇಲ್ಲಿ ಸುತ್ತೂರು ಮಠಕ್ಕೆ ಹೋಗಿ ಬಂದೆ ನಾವು. ಅವ್ರ ಮಕ್ಕಳು ಫಾರಿನ್ದಾಗ ಆ ಕಡೆ ಈ ಕಡೆ ನ್ಯೂಜಿಲ್ಯಾಂಡ್ದಾಗ ಡಾಕ್ಟರ, ಇಂಜಿನಿಯರ, ಸ್ಪೆಷಲಿಸ್ಟ್ ಅದಾರ್ರಿ. ಅದು ಕ್ಲಾಸ್ 1 ಆಫೀಸರ್ ಅದಾರ ನಮ್ಮ ಮಕ್ಕಳು. ನೀವ್ಯಾಕೆ ಇಲ್ಲಿದ್ದೀರಿ? ಮಕ್ಕಳ ಸೊಸಿ ಮೊಮ್ಮಕ್ಕಳ ಆ ಕಡೆ ಇದಾರ. ಮನ್ಯಾಗ ನೋಡವ್ರ ಬೇಕಲ್ಲ, ಮನಿ ಕಸ ಹೊಡೋದು ದಿಕ್ಕಿಲ್ಲ, ನಾವ್ ಬಂದು ಇಲ್ಲಿ ಕೂತೇವ್ ನೋಡ್ರಿ. ನಾವ ಕೇಳಿದೇವಿ, ಕಣ್ಣಾರೆ ನಾವ್ ನೋಡಿದೇವಿ, ಕಿವ್ಯಾರೆ ಕೇಳಿದೇವಿ. ಹೇಳೋ ತಾತ್ಪರ್ಯ ಅಂತ ಕೇಳಿದ್ರ ಅವನು ಸಹಿತ ನಾವು ಮಾಡಿದ್ರ ಅವು ಸಹಿತ ನಮ್ಮನ್ನ ಏನ್ ಮಾಡ್ತಾರೆ? ಎಷ್ಟು ಪ್ರೀತಿಯಿಂದ ಮಾಡಿದ್ರು ಕೂಡ ನಮ್ ಕರ್ತವ್ಯ ಅಂತ ಮಾಡ್ಬೇಕು. ಅವ್ರು ನಮ್ ನೋಡ್ತಾರ ನೋಡೋಂಗಿಲ್ಲ. ನೋಡಿ ಏನ್ ಮಾಡೋದಂತಕ್ಕೆ ನಮ್ ಕರ್ತವ್ಯ ಅಂತ ಮಾಡಿ ಪರಮಾತ್ಮನ ಚಿಂತನೆ ಮಾಡ್ರಿ ಅಂತ ಹೇಳ್ತಾರ ಅವ್ರ ಇಲ್ಲಿ. ಎಲ್ಲ ಬಿಟ್ಕೊಂಡ್ರು ಹಿಂಗಿಲ್ಲ. ಅವೆಲ್ಲ ನಮ್ ಕರ್ತವ್ಯ ಅಂತ ಮಾಡಿ ನೀ ಅದರೊಳಗೆ ಇದ್ದುಕೊಂಡು ಕೂಡ ಪರಮಾತ್ಮನ ನೆನಪು ಮಾಡು, ಪರಮಾತ್ಮನ ಸ್ಮರಣ ಮಾಡು, ಭಗವಂತನ ಭಕ್ತಿ ಮಾಡು ಅಂತಾರ ಅವರು. ಪರಮಾತ್ಮನಿಗೆ ಏನ್ ಬೇಕು ಅಂತ ಕೇಳಿದ್ರ ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನೋಡ ನಮ್ಮ ಕೂಡಲ ಸಂಗಮ ದೇವ ಅಂದ್ರ ಅವನಿಗೆ ಏನ್ ಬೇಕು ಅಂತ ಕೇಳಿದ್ರ ಭಕ್ತಿ ಅಂತಕ್ಕಂಥದ್ದು ಬೇಕು. ಭಕ್ತಿ ಅಂದ್ರೆ ಏನ್ರಿ? ಪ್ರೀತಿ ಅಂತ ಹೇಳ್ಕೊಂಬಂದ್ರು.
ಹಂಗಾದ್ರ ಅದನ್ನ ನಿಜವನ ಕೈವಲ್ಯ ಪದ್ಧತಿ ಒಳಗೆ ಒಂದು ಮಾತು ಹೇಳ್ತಾರ. ಏನ್ ಹೇಳ್ತಾರಂತ ಕೇಳಿದ್ರ, ಆವ ಕಾಲದಳು ಬಳಿಕಾವ ದೇಶದಳು ಬೇರಾವ ವಸ್ತುವಿನಳು ಎರೆ ಒಡೆದ ಅತಿ ಮಮತೆ ತನ್ನ ಮೇಲೆ ಇರುಪುದೋ ಅಂತೆಯೇ ಗುರುದೇವತೆಯಲ್ಲಿ ಇರುವುದೇ ಅನುರಾಗ ಭಕ್ತಿ ಅಂತ ಕರ್ಕೊಂಬಂದ್ರ ಲಕ್ಷಣ ಬರದ್ರ ಅವ್ರು ಭಕ್ತಿಗೆ. ಯಾರು ನಿಜವನು ಕೈಯೊಲೆ ಪದ್ಧತಿಲಿ ಶಾಸ್ತ್ರದೊಳಗೆ. ಅಂದ್ರೆ ಏನ್ರಿ ಇದ್ರ ಅರ್ಥ? ಆವ ಕಾಲದಳು, ಕಾಲ ಅಂದ್ರೇನು? ಈಗ ಮಳೆಗಾಲದ, ಹಿಂದೋತ್ ಬೇಸಿಗೆ ಕಾಲ, ಚಳಿಗಾಲ, ಯಾವ ಕಾಲ ಅಥವಾ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಹಿಂಗೂ ತಿಳ್ಕೋಬಹುದು. ಈ ರೀತಿ 3 ಕಾಲದಲ್ಲಿ ಯಾವುದೇ ಸಮಯದಲ್ಲಿ ನಾವು ಈಗ ಎಲ್ರಿ ಹೊಂಟಿ ಹೊರಗೆ ಅಂತ ಕೇಳಿದ್ರೆ ಏನ್ ಮಾಡ್ತೇವೆ? ಛತ್ರಿ ಹೋಗ್ತೀರಿ ಇಲ್ಲ? ಚಳಿಗಾಲ ಬಂದ್ರೆ ಏನ್ ಮಾಡ್ತೀರಿ? ಥಂಡಿ ಭಾಳ ಹತ್ತ ಸ್ವೆಟರ್ ಹಾಕ್ತೀರಿ ಇಲ್ಲ? ಮತ್ ಬ್ಯಾಸಿಗೆ ಕಾಲ ಬಂತಂದ್ರೆ ಸೆಕೆ ಹಾಕೈತಂದ್ರೆ ಏನ್ ಮಾಡ್ತೀರಿ? ಫ್ಯಾನ್ ಹಾಕೋತೀರಿ ಇಲ್ಲ? ನಮ್ ದೇಹಕ್ಕೆ ಕೆಟ್ಟ ಆರೋಗ್ಯ ನೋಡ್ಕೋತೀವಿ ನಾವು. ಅದಕ್ಕೆ ಯಾವುದು ತೊಂದರೆ ಆಗ್ಬಾರ್ದು, ಅದಕ್ಕೇನು ತ್ರಾಸ ಆಗ್ಬಾರ್ದು ಅಂದ್ ನೋಡ್ತೀವಿ ಇಲ್ಲ ನಾವು. ಹಾಗೆ ಏನಂತಾರ ಅವ್ರು ಅಂತ ಕೇಳಿದ್ರ, ಆವ ಕಾಲದಳು ಬಳಿಕಾವ ದೇಶದಳು. ದೇಶ ಅಂದ್ರೇನು? ನಿಮ್ಮೂರ, ಪರ ಊರ, ಬೇರೆ ದೇಶ, ಯಾವುದೇ ಒಂದು ಊರಿಗೆ ಹೋಗ್ಲಿ ಇದಕ್ಕೆ ದೇಶ ಅಂತ ಕರೀತಾರೆ. ಇದು ಒಂದು ದೇಶ. ಇಂಥ ಒಂದು ನಿಮ್ಮೂರು ಒಂದು ದೇಶನ. ದೇಶ ಅಂದ್ರೆ ಒಂದು ಸ್ಥಾನ. ಆ ಸ್ಥಾನದೊಳಗೆ ಹೋದಾಗ ಏನ್ ಬಿಡ್ರಿ, ನಮ್ಮ ಊರಾಗಟ್ಟ ನಾವು ಸ್ನಾನ ಗೀನ ಎಲ್ಲ ದೇಹ ಸ್ವಚ್ಛ ಇಟ್ಕೋತೇವು, ಅದ್ರ ಬಗ್ಗೆ ಕಾಳಜಿ ಮಾಡ್ತೇವಿ. ಬ್ಯಾರೆ ಕಡೆ ಆದಾಗ ಯಾಕೆ ಮಾಡೋದು ಅಂತೀರೇನ? ಹಿಂಗ ಭಾವನ ಬರ್ತೈತೇನು? ಬರಂಗಿಲ್ಲ. ಯಾಕ? ಅದ್ರ ಮ್ಯಾಗ ಪ್ರೇಮ ಅದೇವ್ ನಾವು. ದೇಹ ಇದು ನಂದು, ನಾನು ಇದನ್ನ ಸ್ವಚ್ಛವಾಗಿ ಇಡಬೇಕು, ಇದಕ್ಕ ಪ್ರಸಾದ ಊಟ ಮಾಡಿಸ್ಬೇಕು, ಹಿಂಗೆಲ್ಲ ಮನುಷ್ಯ ಬರ್ತಾವಿಲ್ಲ ನಿಮಗ ಅಂದಾಗ, ನಮ್ಮ ಮನ್ಯಾಗಟ್ಟನ ವ್ಯವಸ್ಥೆ ಮಾಡಿರತ್ತು ಮತ್ತೊಂದ್ಸರಿ ನಿರ್ಲಕ್ಷ್ಯ ಮಾಡ್ತೇನೋ? ಮಾಡೋದಿಲ್ಲ. ಉದಾಹರಣೆ ಹೇಳ್ತಾರೆ, ಮುಂದೈತದ. ಹಾಗೆ ಆವ ಕಾಲದಳು ಬಳಿಕಾವ ದೇಶದಳು ಬೇರಾವ ವಸ್ತುವಿನಳು. ವಸ್ತು ಬಹಳ ಸುಂದರವಾಗಿರ್ತಾವ. ಪೇಟೆ ಹೋಗಿರ್ತಾರೆ ಈಗ, ಹೆಣ್ಮಕ್ಳಿಗೆ ಬಾಂಡೆ ನೋಡ್ರಿ ಭಾಳ ಇಷ್ಟ, ಬಂಗಾರ ನೋಡ್ರಿ ಭಾಳ ಇಷ್ಟ, ಬೆಳ್ಳಿ ನೋಡ್ರಿ ಇಷ್ಟ, ಮನಿ ಸಲಕರಣೆಗಳು ಯಾವ್ಯಾವ್ದಾದ್ರು ಫ್ರಿಜ್ ಇತ್ಯಾದಿ ಟಜೂರಿ ಇಂತ ನೋಡ್ರಿ ಭಾಳ ಇಷ್ಟ. ಇಂಥ ಒಂದು ಅವು ವಸ್ತುವಿನ ಮ್ಯಾಗ ನಮ್ಮ ಮನಸ್ಸು ಹೋಗ್ಬಿಡ್ತದ. ನೀವು ಬ್ಯಾಡ್ ಅಂದ್ರು ನೋಡಿದ ತಕ್ಷಣ ನಮ್ಮ ದೃಷ್ಟಿಯಲ್ಲಿ ಹೋಯ್ತು ಅಂತ ಕೇಳಿದ್ರೆ ಅದು ಅಪೇಕ್ಷೆ ಆಗ್ತದ, ಇಷ್ಟ ಆಗ್ತದ ಅಂದ ನಾವೇನ್ ಮಾಡ್ತೇವಿ? ಮನ್ಯಾಗ ಬಂದ ಅವ್ರಿಗೆ ಏನ್ ಮಾಡ್ತೀರಿ ನೀವು? ಹೇಳ್ತೀರಿಲ್ಲ ಮಾಲಕರಿಗೆ, ಭಾಳ ಚಲೋ ತಗೊಂಬರ್ ಮನಿಗೆ ಅಂತ ಅಂತೀರಿಲ್ಲ? ಯಾಕೆ ನಿಮ್ಮ ಮನಸ್ಸಲ್ಲಿ ಹೋಗೈತಂತ ತಗೊಂಬರಕ್ ಹೋಗ್ತೀರಿ ನೀವು? ನಿಮ್ಮ ಮನಸ್ಸಲ್ಲಿ ಹೋದ್ರೆ ತರಕ್ ಹೋಗಿದ್ರೇನ? ಇಲ್ಲ. ಹಾಗೆ ವಸ್ತು, ಅದು ವಸ್ತು ಯಾವುದೇ ಇದ್ರೂ ಕೂಡ ಅದು ನಾವು ಬೇಕು ಅಂತ ಅಪೇಕ್ಷೆ ಮಾಡಿದತ್ತಂದ ನಾವು ಇಟ್ಕೋತೀವಿ. ಹೇಗೆ ಇಟ್ಕೋತೀವೋ ಹಾಗೆ ನಾವ್ ಏನ್ ಮಾಡ್ಬೇಕ್ರಿ ಅಂತ ಕೇಳಿದ್ರ, ವೆಡೆವೆರೆದ ಅತಿ ಮಮತೆ, ಬಹಳ ಮಮತೆ ಅಂತಕ್ಕಂಥ ಪ್ರೇಮ ಅಂತಕ್ಕಂಥ ಅಲ್ಲಿ ಹೆಂಗ್ ಬರ್ತೈತೋ ಹಂಗ ಗುರು ದೇವತೆ. ಗುರು ಅಂದ್ರೆ ಗುರುಗಳು. ಯಾಕೆ ನಡೆದಾಡು ದೇವರನ್ನೇ ಗುರುಗಳದಾರ. ದೇವ್ರಿಗೆ ಏನ್ರ ಕೊಟ್ಟು ತಗೋತಾನ ನನ್ ದೇವ್ರು? ತರಿ ಭಾಳ ಚಲೋ ಆತಂತ ಆಶೀರ್ವಾದ ಮಾಡಂಗಿಲ್ಲ. ನಾವು ಪರಮಾತ್ಮ ಎಲ್ಲಾ ಕಡೆ ಜಗವ್ಯಾಪಿ ಪರಮಾತ್ಮ ಅದಾನ. ಪರಮಾತ್ಮ ಎಲ್ಲಾ ಕಡೆ ಇದ್ರು ಕಣ್ಣಿಗೆ ಗೋಚರ ಇಲ್ಲ, ಮನಸ್ಸಿಗೆ ವೇದ್ಯ ಅದಾನ ಪರಮಾತ್ಮ. ಅಂತ ಪರಮಾತ್ಮ ಸಾಧು ಸನ್ಯಾಸಿಗಳ ರೂಪದಿಂದ ಧರೆಗಿಳಿದು ಬಂದಿರ್ತಕ್ಕಂಥವ್ರು. ಯಾಕೆ ನಮ್ಮ ಉದ್ಧಾರ ಆಗ್ಬೇಕಾದ್ರೆ ದೇವ್ರ ಮುಂದೆ ಹೋಗಿ ಕುಂತ್ರು ಉದ್ಧಾರ ಹಾಕಿವಿ ನಾವು? ಎಷ್ಟು ತನ ಕುಂಡ್ರದು? ಸಾವು ತನ ಕುಂಡ್ರಿ ನೀವು ಉದ್ಧಾರ ಹಾಕಿವಿ ನಾವು? ಯಾಕೆ ಹೇಳಾರ ಬೇಕಲ್ಲ ಅದನ್ನ? ಅದಕ್ಕಂತಾನೆ ಹೇಳ್ಕೊಂಬಂದ್ರ ಅವ್ರು, ಶಿವಪಥ ಅರಿವೊಡೆ ಗುರುಪಥವೇ ಮೊದಲು ಅಂದ್ರಿಲ್ಲ ಬಸವಣ್ಣವ್ರು. ಶಿವನ ನೀವು ಅರಿಬೇಕಾಗಿತ್ತು ಅಂದ್ರ ನೀವು ಮನ್ಯಾಗ ಕೂತ್ರ ಆಗಂಗಿಲ್ಲ. ಅಂತ ಅರ್ತಿರ್ತಕ್ಕಂಥ ಸಂಘ ಮಾಡ್ರಿ ಅಂದ್ರ ಅವರು. ಅಂತವ್ರಂತೆ ಹೋಗ್ರಿ ನೀವು. ಅಂತ ಒಂದು ಸ್ಥಾನದಲ್ಲಿ ಹೋದಾಗ ಅವರೇ ಗುರುಗಳನ್ನೇ ಸನ್ಯಾಸಿ ರೂಪದಿಂದ ಹೆಂಗ್ ಬಂದವ್ರಿ ಅವ್ರು ಅಂತ ಕೇಳಿದ್ರ, ಸಾಧು ಸನ್ಯಾಸಿಗಳ ರೂಪದಿಂದ ಪರಮಾತ್ಮನೇ ಏನ್ ಮಾಡಿದಾನ ಅಂತ ಕೇಳಿದ್ರ ಧರೆಗಿಳಿದು ಬಂದಿರತಕ್ಕಂತ ಸದ್ಗುರುನಾಥದ. ಶಿರಚರ ಕರ್ಣಾದಿಗಳನ್ನ ತಗೊಂಡು ಭೂಮಿಗೆ ಅವತರಿಸ. ಅದಕ್ಕಂತಾನೆ ಗುರುವಿಗೆ ನರನೆಂದವಗೆ ಹೇಳ್ಕೊಂಡ್ ಬಂದ್ರ ನೋಡ್ರಿ. ಬಸವಣ್ಣನವ್ರ ವಚನ ಬಹಳ ಮಾರ್ಮಿಕವಾಗಿರ್ತಕ್ಕಂಥ ಅಲ್ಲೆಲ್ಲೆಲ್ಲೆಲ್ಲ ನಮಗೆ ಎಚ್ಚರಿಸಿದಾರ. ಯಾಕ ಅವರೆಲ್ಲ ಹೇಳಿದಾರ ನಮಗ್. ಗುರುವಿಗೆ ನರನೆಂದವಗೆ, ಶಿಲೆಗೆ ಮೂರ್ತಿಗೆ ಶಿಲೆ ಎಂದವಗೆ, ಪ್ರಸಾದಕ್ಕೆ ಕೂಳೆಂದವಗೆ, ನಾಯಕ ನರಕ ತಪ್ಪದು ಕೂಡಲ ಸಂಗಮ ದೇವ.
ನಾಯಕ ಅಂತೇಳಿ ಹಿಂದ್ ಬಹಳ ದೊಡ್ಡ ಪದವಿ ಇಟ್ಟಾರ ಅವ್ರು. ಅವನ್ನೆಲ್ಲ ಬಿಡ್ಸಾಕ್ ಸಮಯ ಅಷ್ಟ ಸ್ವಲ್ಪ, ಒಂದ್ 5 ನಿಮಿಷ ಅಂದಾರ ನಂಗ. ಆದ್ರೂ ಸಹಿತವಾಗಿ ನಾ ಸುಮ್ಮ ನಡೆಸಿದೇನಿ. ಅದಕ್ಕ ಇಲ್ಲಿ ಏನ್ ಹೇಳ್ತಾರ ಅಂತ, ಗುರು ಅಂದ್ರೆ ಏನು? ಏನ್ ಬಿಡಪ್ಪ, ನಮ್ಮಂಗ ತಿಂತಾನ, ನಮ್ಮಂಗ ಉಂತಾನ, ನಮ್ಮಂಗ ನಡೆದಾಡ್ತಾನ, ನಮಗ ಅವ್ರಿಗೆ ಏನ್ ಫರಕ್ ಐತಿ? ಅಂದಿವಂದ್ರ ನರ್ಕ ಐತಂತ ನೋಡ್ರಿ. ಹಂಗ ಅಂದಿವಂದ್ರ ನರ್ಕ ಐತಂತ. ಅದು ಎಂತದ್ರಿ? ದೊಡ್ಡ ನರಕ. ನಾಯಕ ನರಕದಲ್ಲೇನೆ ಶ್ರೇಷ್ಠ ದೊಡ್ಡ ನರಕ. ಗುರುವಿಗೆ ಯಾವಾಗಲೂ ನಮ್ ಸಮ ಅನ್ಬಾರ್ದಂತ. ಗುರುವಿಗೆ ನಮ್ ಸಮ, ನಮ್ಮಂಗ ಬಿಡವನು ಅಂತ ಹೇಳಿ ನಾವು ಮನುಷ್ಯನ್ಯಾಗ ಕಿಂಚಿತ್, ಒಂದು ಸ್ವಲ್ಪ ಆದ್ರೂ ಕಿಂಚಿತ್ ಆದ್ರೂ ನಾವು ಮನುಷ್ಯನ್ಯಾಗ ತಂದ್ಕೊಂಡಿವಿ ಅಂದ್ರ ಏನ್ರಿ? ನಾಯಕ ನರಕ ತಪ್ಪದು. ಮೂರ್ತಿ ಸ್ಥಾಪನೆ ಮಾಡಿರ್ತಾರ. ಈಗ ಅದು ಹೆಂಗ್ ಮಾಡಿರ್ತಾರ? ಮೂರ್ತಿ ಅದರಿಂದ ಮಾಡಿರ್ತಾರು. ಮೂರ್ತಿ ಅದರಿಂದ ಮಾಡಿರ್ತಾರ, ಗೊತ್ತಿಲ್ಲ ನಿಮಗ? ಶಿಲೆ ಮೂರ್ತಿ ಕಲ್ಲಿನಿಂದ ಮಾಡಿರ್ತಾರ. ಅದು ಮೊದಲು ಎಲ್ಲಿರ್ತದ? ಗುಡ್ಡದಾಗ ಎಲ್ಲೋ ಬಿದ್ದಿರ್ತೈತಿ, ಹೌದಿಲ್ರಿಪ್ಪ? ಅದನ್ನ ತಂದು ಅವ ಯಾರು ಮೂರ್ತಿಗಾರ, ಶಿಲೆ ಕಲಾ ಇರ್ತೈತ ಅವನಂತೇಕ. ಒಂದೊಂದು ಬೇಕಂತ ಕಲ್ಲು ಕೊಡ್ರಿ ಅವನ ಮುಂದ. ದೇವಿ ಮಾಡಿದ್ರ ದೇವಿ ಮಾಡ್ತಾನ, ಗಣಪತಿ ಮಾಡಿದ್ರ ಗಣಪತಿ ಮಾಡ್ತಾನ, ಬಸವಣ್ಣವ್ರ ಮೂರ್ತಿ ಬಸವಣ್ಣವ್ರ ಮೂರ್ತಿ ಮಾಡ್ತಾನ. ಯಾವ ಮೂರ್ತಿ ನೀವಂತ ಸಿದ್ಧಾರ ಮೂರ್ತಿ ಸಿದ್ಧಾರ ಮೂರ್ತಿ ಮಾಡ್ತಾನ ಅಂದಾಗ ಅಂತ ಒಂದ್ ಆ ಕಲ್ಲಿನೊಳಗೆ ಎಲ್ಲಾ ದೇವ್ರ ಅಡಿಗಿದಾವ್ ಇಲ್ರಿ? ಅವನ್ ಚಖ್ಯತೆಯಿಂದ, ತನ್ನ ಚಾಣಾಕ್ಷತೆಯಿಂದ, ತನ್ನ ಬುದ್ಧಿಶಕ್ತಿಯಿಂದ ಅವೇನ್ ಮಾಡ್ತಾನ್ರಿ? ಉಳಿ ಪೆಟ್ಟು ಕೊಟ್ಟು ಅದನ್ನೇನ್ ಮಾಡ್ತಾನ್ರಿ? ಅವ ಸುಂದರವಾಗಿರ್ತಕ್ಕಂಥ ಒಂದು ಮೂರ್ತಿ ರೆಡಿ ಮಾಡ್ತಾನ. ಆಯ್ತಪ್ಪ, ಒಂದು ಗಣಪತಿ ಮೂರ್ತಿ ರೆಡಿ ಆಯ್ತು ಅಂತ ತಿಳ್ಕೊರಿ. ಒಂದು ಗಣಪತಿ ಮೂರ್ತಿ ಆಯ್ತಪ್ಪ ಅಂತಂದ್ರ ಅದನ್ನ ಇಂಥ ಒಂದ ಬ್ರಹ್ಮನಿಷ್ಠರನ್ನ ಕರೆಸಿ, ಸಾಧು ಸನ್ಯಾಸಿಗಳನ್ನ ಕರೆಸಿ, ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಅಂತ ಒಂದಿವ್ಸ ಮುಹೂರ್ತ ನೋಡಿ ಇಟ್ಕೋತಾರ. ಪ್ರಾಣ ಪ್ರತಿಷ್ಠಾಪನೆ ಅಂದ್ರೆ ಏನು? ಮೊದಲದು ಕಲ್ಲಿತ್ತು, ಮೊದಲೇನಿತ್ತಿರದ ಶಿಲೆ ಇತ್ತು. ಅದಕ್ಕ ಉಳಿ ಪೆಟ್ಟು ಕೊಟ್ಟು, ಅವಳು ಉಳಿ ಪೆಟ್ಟು ಕೊಟ್ರ ಬಾಗ ಆಗಿತ್ತಂದ್ರ ಮೂರ್ತಿ ಆಗಂಗಿಲ್ಲ, ಪೂಜೆಗೊಳಂಗಿಲ್ಲ. ಅದಕ್ಕೆ ಉಳಿ ಪೆಟ್ಟು ತಿಂದು ಎಷ್ಟೋ ಸಾವಿರಾರು ಉಳಿ ಪೆಟ್ಟು ತಿಂದಾಗ ಅದೊಂದು ಸುಂದರ ಮೂರ್ತಿ ಆದಾಗ ತಂದು ಇಡ್ತಾರ ಅದನ್ನು. ಅದಕ್ಕೆಲ್ಲ ಹಾಲು, ತುಪ್ಪು, ಸಕ್ಕರೆ, ಜೇನುತುಪ್ಪ ಎಲ್ಲ ಏನಾರ ಪಂಚಾಮೃತ ಅಭಿಷೇಕವನ್ನ ಮಾಡಿ ಅದಕ್ಕೇನ್ ಮಾಡ್ತಾರಿ? ಎಲ್ಲಾ ಮಹಾತ್ಮರ ಅದಕ್ಕ ಕಳ ತುಂಬತಾರ, ಪ್ರಾಣ ತುಂಬತಾರ, ಪ್ರಾಣ ಕಳೆಯನ್ನ ಶಕ್ತಿಯನ್ನು ತುಂಬತಾರ. ಆ ಶಕ್ತಿಯನ್ನು ತುಂಬಿದಾಗ ನಾವೆಲ್ಲರೂ ಹೋಗಿ ಅದ್ ಕೈ ಮುಗದ ನಾವು ತಂದಿರ್ತಕ್ಕಂಥ ಗುಡ್ದಾಗ ತಂದು ನಾವ ತಂದೇವ್ ಕಲ್ಲದನ್ನ, ನಾವು ಅದನ್ನ ಮೂರ್ತಿ ಮಾಡಿದೇವೆ, ನಾವು ಅದನ್ನ ತಂದು ಇಲ್ಲಿ ಇಟ್ಕೊಂಡೇವೆ, ನಾವು ಹೋಗಿ ಕೈ ಮುಗಿಯತ್ತೇವೆ. ಯಾಕೆ ಮುಗಿಯತ್ತೀವಿ? ಸಂಪರ್ಕ ಯಾರದಾಗೈತಿ? ಅದಕ್ಕ ಗುರುವಿನ ಸಂಪರ್ಕ ಆಗ್ಯದ. ಗುರು ಪ್ರಾಣ ಅವ್ರ ಶಕ್ತಿ ತುಂಬಿದಾರ ಅಲ್ಲಿ, ಅದು ಮುಖ್ಯದ. ಆ ಒಂದು ಮೂರ್ತಿಗೆ ನಾವು ಇದೇನ್ ಬಿಡಪ್ಪ ಅಂದೀವಿ ಅಂದ್ರೆ, ಇದೇನ್ ಬಿಡಪ್ಪ ಇದು ಶಿಲೆ ಐತಿ ಅಂತ ನಮ್ಮ ಮನುಷ್ಯನ್ಯಾಗ ಒಂದು ಸ್ವಲ್ಪ ಆದ್ರೂ ಕೂಡ ಬಂತು ಅಂತ ಕೇಳಿದ್ರ ನಾಯಕ ನರಕ ತಪ್ಪದು. ನಾ ಹೇಳತ್ತಿಲ್ಲ ಇದನ್ನ, ಜಗದ್ಗುರು ಬಸವಣ್ಣವ್ರ ಹೇಳ್ತಾರ. ಅನ್ನ ಬಸವಣ್ಣನವರು, ಜಗಜ್ಯೋತಿ ಬಸವಣ್ಣನವ್ರು ಈ ವಚನದಲ್ಲಿ ಹೇಳ್ಕೊಂಡ್ ಬರ್ತಾರ. ಎಂತ ಸುಂದರ ಮಾತು ನೋಡ್ರಿ. ಈ ಒಂದು ವಚನದೊಳಗ ನಾವು ಈ ರೀತಿಯಾಗಿ ತಿಳ್ಕೊಂಡಿ ಅಂತ ಕೇಳಿ ಉದ್ಧಾರ ನಾವು. ಮತ್ ಮುಂದೆ ಏನ್ ಹೇಳಿದ್ರಿ? ಇನ್ನೊಂದು 3 ಇಲ್ಲಿ ನುಡಿ ಕೊಟ್ಟಾರ. ಏನು? ಮೂರ್ತಿ, ಗುರು, ಪ್ರಸಾದ ಹೇಳಿದಾರಿಲ್ರಿ. ಗುರುವಿಗೆ ಅವ ನರ ಅನ್ನಕ್ ಬರಂಗಿಲ್ಲ. ಸಾಕ್ಷಾತ್ ಕೈಲಾಸಪತಿ ಪರಮಾತ್ಮನೇ ನಮ್ಮ ಉದ್ಧಾರಕ್ಕೋಸ್ಕರ ಈ ಭೂಮಿಗೆ ಅವತಾರ ತಗೊಂಡು ಬಂದಿದ್ದಾನೆ ಅಂತಕ್ಕಂಥ ಸದ್ಭಾವ ನಮ್ಮಲ್ಲಿ ಇತ್ತು ಅಂದ್ರೆ ನಾವು ಉದ್ಧಾರಕ್ಕೆ. ಮತ್ ನಮ್ಮಲ್ಲಿ ಅಂತ ಭಾವನೆ ಇರ್ಲಿ, ಎಟ್ ಬೇಕಾದ್ರೆ ವಿದ್ಯಾ ಕಲ್ತಿರ್ತಕ್ಕಂಥ ಗುರುಗಳು ಬಂದ್ರು ಏನ್ ಉದ್ಧಾರ ಆಗೋದದ? ಹೌದಿಲ್ರಪ್ಪ? ಯಾವಾಗ ಉದ್ಧಾರ ಆಗೋದದ? ನಮ್ಮಲ್ಲಿ ಭಾವನೆ ಇಲ್ಲ. ಭಾವತೈಸ ದೇವ, ಭಾವನೆ ನಮ್ಮಲ್ಲಿ ಇಲ್ಲ ಅಂದಾಗ ನಾವ್ ಹೆಂಗ್ ಉದ್ಧಾರ ಆಗೋದದ? ಬಿಡ್ರಿ, ಅವ್ರೇನ್ ಹೋಲ್ ಬಿಡ್ರತ್ತ ಅಂದಿವ ನಾವು ಉದ್ಧಾರ ಆಗೋದಂತ. ಹೆಂಗ್ ಬಂದಿ ಹಂಗ್ ನಡಿದಾಕತಿ. ನಿನ್ ಕೇತಿ ಕೈದಿರಲ್ಲ, ಹಂಗ್ ಪರಿಸ್ಥಿತಿ ಬರ್ತಾವ. ಕೊನೆಗೆ ಒಂದ್ ಮಾತು ಹೇಳ್ಕೊಂಡ್ ಬಂದ್ರು. ಅದು ಯಾವ್ದಕ್ಕಂತ ಕೇಳಿದ್ರೆ, ಪ್ರಸಾದಕ್ಕೆ ಕೂಳೆ ಅಂದವಾಗಿ. ಪ್ರಸಾದ ಇಲ್ಲಿ ನಿಮ್ ಮನ್ಯಾಗ ಅನ್ನ ಅದು ಇದು ಇರ್ತೈತಿ. ದೇವ್ರ ಬಸವಣ್ಣನ ಮುಂದೆ ತಗೊಂಡ್ ಬಂದ್ರು, ಬಸವೇಶ್ವರ ನೈವೇದ್ಯ ಮಾಡಿದ್ರು, ಪ್ರಸಾದ ಆಯ್ತದ. ಏನ್ ಬಿಡಪ್ಪ, ನಮ್ಮ ಮನ್ಯಾಗ ಏನಿಲ್ಲ, ಇದಕ್ಕ ಚಲೋ ಮಾಡ್ತೇವ ಅಂತ ಅಂದಿವಿ ಅಂದ್ರ ಮನುಷ್ಯನ್ಯಾಗ ನರಕ ಆಕೈತಿ.
ಯಾವುದೇ ಇರ್ಲಿ ಇವತ್ತಿನ ದಿವಸದ ಮಠದಾಗ ಅದು ಪ್ರಸಾದನೇ. ಅದು ಪ್ರಸಾದ ತುತ್ತಿಗೊಮ್ಮೆ ಪ್ರಸಾದ ತುತ್ತಿಗೊಮ್ಮೆ ಬಸವಾನ್ರಿ ಅಂತ ಹೇಳ್ಕೊಂಡು ಬಸವಣ್ಣರು ಹೇಳ್ಕೊಂಡು ಬಂದಾರ. ನಾವ್ ಏನ್ ಮಾಡ್ಬೇಕಂತ ಕೀರ್ ಬಸವ ಬಸವ ಅಂದ್ರ ಭವನಾಶವಾಗಿತ್ತು. ಅದಕ್ಕೆ ನಾವ್ ಈ ರೀತಿಯಾಗಿ ಮನುಷ್ಯನಾಗ ಇಟ್ಕೋಬೇಕು. ಇದು ಮಹಾಪ್ರಸಾದ ಅಂತ ನಾವು ಸ್ವೀಕಾರ ಮಾಡಿದ್ವಿ ಅಂತ ಕೇಳಿದ್ರೆ ನಮ್ಮ ಆರೋಗ್ಯನೂ ಬೇಕಾದಂತ ರೋಗ ರುಜಿನ ನಮ್ಮ ದೇಹದೊಳಗೆ ಇದ್ರೂ ಕೂಡ ಅವನು ಪರಿಹಾರ ಮಾಡೋ ಶಕ್ತಿ ಆ ಪ್ರಸಾದದಲ್ಲಿ ಇರ್ತದೆ. ಅದಕ್ಕಾಗಿ ನಾವ್ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಅದ್ರಕ್ಕೂ ಸಹಿತ ಕಿಂಚಿತ್ ಒಂದ್ ಸ್ವಲ್ಪ ಮನುಷ್ಯನಾಗ ಯಾವುದೇ ಖೇದ ಭೇದವನ್ನ ನಾವು ತರಲಾರ್ದನೆ ಇದ್ದೀವಿ ಅಂತ ಕೇಳಿದ್ರೆ ನಮ್ಮನ್ನ ಉದ್ಧಾರ ಅಂತಕ್ಕಂಥದ್ದು ಅದು ಮಾಡ್ತದ ಅನ್ನುವಂಥ ಮಾತು ವಿಷಯನ್ನ ಅವರು ಬಸವಣ್ಣನವರು ಹೇಳ್ಕೊಂಡ್ ಬಂದಿದ್ದಾರೆ. ಅದಕ್ಕಾಗಿ ನಾವಿಲ್ಲಿ ಪರಮಾತ್ಮನಿಗೆ ಏನ್ ಬೇಕು ಅಂತ ಕೇಳಿದ್ರೆ ಇವೆಲ್ಲವನ್ನ ಭಾವನಾ ಭಕ್ತಿ ಇತ್ತು ಅಂತ ಕೇಳಿದ್ರೆ ಗುರುವಿನರ ಅನ್ನತಕ್ಕಂಥ ಭಾವ ಬರಂಗಿಲ್ಲ, ಪ್ರಸಾದಕ್ಕೆ ಅಂತಕ್ಕಂಥ ಭಾವ ಬರಂಗಿಲ್ಲ, ಹೌದಿಲ್ರಿ, ಮೂರ್ತಿಗೆ ಕಲ್ಲು ಅಂತಕ್ಕಂಥ ಭಾವನೆ ಬರಂಗಿಲ್ಲ. ಅದಕ್ಕನ ಅವ್ರು ಹೇಳ್ಕೊಂಡ್ ಬಂದಾರ. ಅದಕ್ಕೆ ನಮ್ಮ ಇಂಥ ಭಾವನೆಗಳು ನಮ್ಮ ಮನುಷ್ಯನ ಭಾವದ ಮೂಡಾಕತ್ತಿದ್ದು ಅಂತ ಕೇಳಿದ್ರೆ ನರಕ ತಪ್ಪದು ಅಂತ ಹೇಳ್ಕೊಂಡು ಹೇಳ್ಕೊಂಡ್ ಬಂದಾರ. ಅದಕ್ಕೆ ನಾವ್ ಹೆಂಗ್ ಮಾಡ್ಬೇಕ್ರಿ ಹೆಂಗಾದ್ರ ಅಂತ ಕೇಳಿದ್ರೆ ಪರಮಾತ್ಮನಿಗೆ ಏನ್ ಬೇಕು ಅಂತ ಕೇಳಿದ್ರೆ ಭಾವ ಶುದ್ಧವಾಗಿರ್ತಕ್ಕಂಥ ಭಕ್ತಿ ಅಂತಕ್ಕಂಥ ಮಾಡ್ಬೇಕು. ಶುದ್ಧವಾಗಿರ್ತಕ್ಕಂಥ ಭಾವದಿಂದ ಭಕ್ತಿ ಮಾಡ್ಬೇಕು. ಆ ಭಕ್ತಿನೇ ನಾವು ಮುಕ್ತಿ. ಭಕ್ತಿ ಇಲ್ಲದರನಲ್ಲ ನಮ್ಮ ಕೂಡಲ ಸಂಗಮ ದೇವ ಅಂತ ತಿಳ್ಕೊಂಡು ಕೂಡ ಹೇಳ್ಕೊಂಬಂದಾರ. ಅದಕ್ಕಾಗಿ ಈ ಒಂದು ಬೆಳಗಿನ ಚಿಂತನೆ ಇದೇ ವಿಷಯವನ್ನು ಮತ್ತೆ ನಾವು ಸಾಯಂಕಾಲ ನಾವು ನಡೆಸೋಣ ಅಂತ ತಿಳ್ಕೊಂಡು ಹೇಳ್ತಾ ನನ್ನ ಒಂದು ಕೆಲವು ಚಿಂತನೆ ಮಾತುಗಳನ್ನು ಗುರು ಬಸವೇಶ್ ಜಗಜ್ಯೋತಿ ಬಸವೇಶ್ವರ ಪಾದಾರವನ್ನು ಸಮರ್ಪಣೆ ಮಾಡ್ತೀನಿ.